ಶಾಂತಿನಗರ ಬಸ್ ನಿಲ್ದಾಣದ ಬಳಿ ನಡೆದಂತಹ ಭೀಕರ ಆಂಬ್ಯುಲೆನ್ಸ್ ಅಪಘಾತದಲ್ಲಿ ಈಗಾಗಲೇ 3 ಸ್ಥಳದಲ್ಲಿ ಸಾವನ್ನಪ್ಪಿರುವಂತದ್ದು ಮತ್ತು ಓರ್ವನ ಸ್ಥಿತಿ ಚಿಂತಾಜನಕವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಿರುವಂತದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಪಘಾತಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯ ಸ್ಥಳೀಯರು ಏನಂತಾರೆ, ಹೇಗೆ ಘಟನೆ ನಡೀತು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿ ಸ್ಥಳೀಯ ವ್ಯಕ್ತಿ ಇರುವಂತದ್ದು. ಹೇಗಾಯ್ತು, ಎಷ್ಟೊತ್ತಿಗಾಗಿರುವಂತಹ ಘಟನೆ ಸರ್ ಇದು? ಸರ್ ಒಂದು ಟೈಮಿಂಗ್ ನೋಡಿಲ್ಲ, 11:10 ಇತ್ತು. 11:10 ಅಲ್ಲಿ ನಾನು ಅಲ್ಲಿ ಕಸ್ಟಮರ್ ಇತ್ತು, ಆಟೋ ನಾನು ಓಡಿಸ್ಕೊಂಡ್ ಬರ್ತಾ ಇದ್ದಿದ್ದು. ಕಸ್ಟಮರ್ ಇದ್ದ, ನಾನು ಪಿಕಪ್ ಡ್ರಾಪ್ ಮಾಡಬೇಕಿತ್ತು. ಸಿಗ್ನಲ್ ನನಗೆ ಆನ್ನಲ್ಲಿ ಇತ್ತು, ರೆಡ್. ನಾನು ಸ್ಲೋ ಮಾಡಿಬಿಟ್ಟೆ, ನಾನು ಅಲ್ಲೇ ನಿಲ್ಸ್ಕೊಂಡೆ. ನಾನು ಬರ್ತಾ ಇದ್ದಿದ್ದು, ಅದು ಇದು ಡೈರೆಕ್ಟ್ ಆಯ್ತು. ಗ್ರೀನ್ ಬಂದ ತಕ್ಷಣ ಅವ್ರ ಪಾಪ ಬಂದ್ರು ಅಷ್ಟೇ. ಫುಲ್ ಫಾಸ್ಟ್ ಇಂದ ಬಂದ ಅವನು. ಇದು ಆಂಬುಲೆನ್ಸ್ ಆ ಕಡೆಯಿಂದ ಬಂದಿರೋದು, ಈ ಕಡೆ ಬಂದಿರೋದು. ಟೋಟಲ್ 4, 3. ಈಗ ಇನ್ಸಿಡೆಂಟ್ ಅಲ್ಲಿ ಎಷ್ಟು ಜನ ಇಲ್ಲಿ ಸ್ಪಾಟ್ ಅಲ್ಲಿ ಡೆತ್ ಆದ್ರೆ? ಸ್ಪಾಟ್ ಅಲ್ಲಿ ಲೇಡೀಸ್ ಡೆತ್ ಆಗಿದ್ದಾರೆ. ಜೆಂಟ್ಸ್ ಅವ್ರ ಹಸ್ಬೆಂಡ್ ಏನಾದ್ರು ಇರ್ಬೇಕಾದಲ್ಲಿ ಅವ್ರಿಗೆ ಹಾಸ್ಪಿಟಲ್ ಕಳಿಸಿದೀವಿ ನಿಮಾನ್ಸ್ಗೆ. ಇನ್ನೊಬ್ರು ಸೀರಿಯಸ್ ಇದ್ರು, ಅವ್ರಿಗೂ ಆಟೋಲಿ ಕಳಿಸಿದೀವಿ. ಇನ್ನೊಬ್ರು ಚಾಲಕ ಇದ್ರು ಮುಸ್ಲಿಂ ಅವರು, ಬಟ್ ಅವ್ರಿಗೆ ಹಾಸ್ಪಿಟಲ್ ಕಳ್ಸೋಣ ಅಂದ್ರೆ ಅವ್ರ ಮೂಲಕ ಹೋಗ್ಬಿಟ್ರು. ನಾನು ಹೋಗಲ್ಲ ಅಂತ ಹೋಗ್ಬಿಟ್ರು. ಅವರೇ ಹೋಗ್ಬಿಟ್ರು. ಇದು ಅಂದ್ರೆ ಆಂಬುಲೆನ್ಸ್ ಖಾಲಿ ಇತ್ತು ಅಂಡ್ ಡ್ರೈವರ್ ಅಪಘಾತ ಆದ್ಮೇಲೆ ಏನ್ ಮಾಡಿದ್ರು? ಎಸ್ಕೇಪ್ ಆಗ್ಬಿಟ್ರು. 5 ನಿಮಿಷ ಎಸ್ಕೇಪ್ ಆಗ್ಬಿಟ್ರು. ನಾವು ಗಾಡಿಯಲ್ಲಿ ಕಸ್ಟಮರ್ಗೆ ಬಿಡಿ ಬಂದಿಗ್ ನೋಡೋ ಗಂಟ, ಪಬ್ಲಿಕ್ ಬರೋ ಗಂಟ ಅವ್ನು ನೋಡಿಬಿಟ್ಟ. Cloud9 ಹಾಸ್ಪಿಟಲ್ ತಡೆದ ಆಂಬುಲೆನ್ಸ್ ಅದು. ನಾವು ಡೋರ್ ಬಿಚ್ಚಿ ಅವ್ನು ಎಲ್ಲಿ ಹೋಗ್ದ ಗೊತ್ತಿಲ್ಲ. ಡ್ರೈವರ್ ಎಲ್ಲಿ ಕಾಣಿಸಿಲ್ಲ. ಅದ್ ನಾನು ಹೋಗಿರ್ಬೇಕು, ನಂದು ಅದು ಪ್ರಾಣ ಹೋಗಿದ್ದು ಇವತ್ತು. ಆತರ ಇತ್ತು ಪುರುಷ. ನಾನು ದೇವರು ಒಳ್ಳೇದ್ ಮಾಡ್ದ. ಸೈರನ್ ಹಾಕೊಂಡ್ ಬರ್ತಾ ಇದ್ದ. ಸೈರನ್ ಆನಲ್ಲಿ ಇತ್ತು, ಗಾಡಿಯಲ್ಲಿ ಅವ್ರು ಇರ್ಲಿಲ್ಲ. ಸೈರನ್ ಇತ್ತು. ಸೈರನ್